ಯಾಕಲ್ಲಿ ಏನಾತು? ಎಲ್ಲರೂ ಹೊರಗೆ ಬಂದ್ರಲ್ಲ ಹುಡುಗಿ ಒಂದ ಬಿಟ್ಟು. ಆರಾಮದಾಳಿಲ್ಲಕ್ಕಿ? ಹ್ಞೂ ರೀ ಆರಾಮೆಲ್ಲ ಅದಾಳ. ಆದ್ರೆ ಹೆರಿಗೆ ಆಗೋದು ಒದ್ದಾಡಕತ್ತಾಳಕಿ. ಅದಕ್ಕೆ ನೀವು ಇಲ್ಲಿ ಇರಬೇಡ್ರಿ, ಹೊರಗೆ ನಡ್ರಿ ಅಂದ್ರೆ ಡಾಕ್ಟ್ರ್. ಅದಕ್ಕೆ ಬಂದೇವಿ. ಅಷ್ಟಕ್ಕೆ ಏನೋ ಮಾತಾಡೋದೈತಿ ಅಂದ್ರಪ್ಪ ಅವರು. ಇನ್ನೂ ಬಂದಿಲ್ಲ ನೋಡ್ರಿ ಡಾಕ್ಟ್ರ್. ಹೌದಾ, ಸರಿ ಬಿಡು ಹಂಗಾರೆ. ಡಾಕ್ಟ್ರ್ ಬಂದ್ಮೇಲೆ ಮಾತಾಡಿದ್ರಾತು. ನೀವೇ ಅಲ್ಲ ಮೀನಾಕ್ಷಿ ಪೇಷಂಟ್ ಕಡೆದವರು? ಹಾಂ ಹೌದು ರೀ ಡಾಕ್ಟ್ರ. ಹೇಳ್ರಿ, ಆರಾಮದಾಳಲ್ರಿ ನಮ್ಮ ಹುಡುಗಿ? ಹ್ಞೂ ರೀ ಆರಾಮಿಲ್ಲ ಅದಾರ. ಆದ್ರೆ ನಿಮ್ಮ ಮಗಳಿಗೆ ನಾರ್ಮಲ್ ಡೆಲಿವರಿ ಆಗೋದು ಸ್ವಲ್ಪ ಕಷ್ಟನೇ ಆಗೈತ್ರಿ. ಹೊಟ್ಟೆ ಒಳಗೆ ಮಕ್ಕಳು ಬೀದಿ ಮಾಡ್ಕೊಂಬಿಟ್ಟವು. ಅದಕ್ಕೆ ನೀರು ಬೇರೆ ಹೋಗೈತಿ, ನಿತ್ ನೀರು ಅಂತಾರಲ್ಲ ಅದು. ಅದು ಹೋಗಿ ಭಾಳತ್ತಾಗಿರೋದ್ರಿಂದ ಡೆಲಿವರಿ ಆಗೋದಕ್ಕೆ ಕಷ್ಟ ಆಕತ್ರಿ. ಆದಷ್ಟು ಬೇಗ ಅವ್ರಿಗೆ ಸಿಜ್ರಿನ್ ಆಗ್ಬೇಕ್ರಿ. ನೀವು ಹ್ಞೂ ಅಂದ್ರೆ ನಾನು ಆಪ್ರೇಷನಿಗೆ ತಯಾರಿ ಮಾಡ್ಕೊತೀನಿ. ಮತ್ತಿಲ್ಲ ಅಂದರೆ ಯಾವುದಕ್ಕೂ ನೀವು ನಿಮ್ಮ ಮನೆಯವ್ರ ಜೊತೆ ಮಾತಾಡಿ ನನಗೆ ತಿಳಿಸ್ರಿ. ಆದಷ್ಟು ಜಲ್ದಿ ಆಗ್ಬೇಕು ವಿಷಯ, ನಿಧಾನ ಮಾಡಬೇಡ್ರಿ. ಯಾಕಂದ್ರೆ 2 ಜೀವದ ಪ್ರಶ್ನೆ ಇದು. ಇಲ್ಲ ಅಂದ್ರೆ ನೀವು ನಿಮ್ಮ ಪೇಷಂಟನ್ನು ಕರ್ಕೊಂಡು ಬೇರೆ ಎಲ್ಲಿ ಹೋಗ್ತಾನೆ ಅಂತ ಹೇಳ್ರಿ, ನಾನು ಅಲ್ಲಿ ಚೀಟಿ ಬರೆದು ಕೊಟ್ಬಿಡ್ತೇನೆ. ಅದಕ್ಕೆ ಬೇಕಾದ್ರೆ ಆಂಬುಲೆನ್ಸ್ ವ್ಯವಸ್ಥೆನೂ ಮಾಡ್ಕೊಡ್ತೀನಿ. ಹಂಗೆ ಇನ್ನೊಂದು ವಿಚಾರ, ಅವ್ರಿಗೆ ಸಿಜ್ರಿನ್ ಮಾಡ್ಬೇಕಾಗಿರೋದ್ರಿಂದ ಬ್ಲಡ್ ಬೇಕಾಕತಿ. ನೀವು ಬ್ಲಡ್ಡಿಗಿನ ವ್ಯವಸ್ಥೆ ಮಾಡಿರಿ. ಆತ್ರಿ ಡಾಕ್ಟ್ರ್. ಅವ್ರ ಮನೆಯವರು ಯಜಮಾನ್ರ ಜೊತೆ ಮಾತಾಡಿ 2 ನಿಮಿಷ ನಿಮಗೆ ತಿಳಿಸ್ಬಿಡ್ತಾನೆ ರೀ ಏನು ಅನ್ನೋದು. ಸರಿ ಹಂಗೆ ಮಾಡಿರಿ. ಹೆಂಗೆ ಮಾಡಿದ್ರಿ ಮುಂದೆ? ಡಾಕ್ಟ್ರ್ ನೋಡಿದ್ರೆ ಹಿಂಗೆ ಅನ್ನಕತ್ತಾರ. ನಾವು ನೋಡಿದ್ರೆ ನಾರ್ಮಲ್ ಹೆರಿಗೆ ಆಕತಿ ಅಂತ ತಿಳ್ಕೊಂಡಿದ್ವಿ. ಇದು ನೋಡಿದ್ರೆ ಹಿಂಗಾತಲ್ಲ. ಏನು ಮಾಡ್ಬೇಕಪ್ಪ? ಏನು ತಿಳಿವಲ್ದ್ರಿ ನನಗೆ. ನನಗೂ ಏನು ತಿಳಿದಂಗೆ ಆಗೈತಿಲಿ. ಒಟ್ಟು ಎಲ್ಲ ಚಂದಾಗಿ ಸಸುತ್ರಾಗಿ ಆಗಿ ಕೂಸು ಬಾಣ್ತಿ ಮನೆ ಕರ್ಕೊಂಡು ಹೋದ್ರೆ ಸಾಕು ಅನ್ನಂಗೆ ಅನ್ಸಿತ್ತು ನನಗೆ. ಇವ್ರು ಒಂದು ಏನೇನೋ ಹೇಳಿದ್ರಪ್ಪ, ನಾನು ನೋಡಿದ್ರೆ ತಲೆಯಾಗ ಹೋಗೋಲ್ದು ಏನು ಮಾಡ್ಬೇಕು ಅನ್ನೋದು. ಸುಮ್ಮನೆ ಹಳೆಯರಿಗೆ ಫೋನ್ ಮಾಡಿಬಿಡ್ತಾನೆ ಬಿಡು, ಏನಾರ ಆಗಲಿ. ಅಲ್ಲಲ್ಲೇ ಪರಿಮೆ, ಹೆಂಗೆ ವಿಚಾರ ಮಾಡ್ತೀನಿ ನೀನು? ಹಳೆಯಾಗೆಲ್ಲ ಫೋನ್ ಮಾಡ್ತಿ ಬಿಡು. ಅವ್ನು ಅದನ್ನೆಲ್ಲ ಕೇಳ್ಕೊಂಡು ಇಲ್ಲಿಗೆ ಬಂದು ಅವ್ನು ನಿರ್ಧಾರ ಹೇಳತ್ತಂಕಂದ್ರೆ ಏಟತ್ತಾಕತಿ? ಹಂಗೆ ಹೇಳಿದ ಮೇಲೆ ಬರಾಕನೂ ಅವಸರ. ಆ ಫೋನ್ಯಾಗ ಏನಾರು ಹೇಳಿದ್ರೆ ಏನಾರ ಆದಿತ್ತು ಅನ್ನೋದೊಂದು ಹೆದರಿಕೆ. ಅದಕ್ಕೆ ಬೇಡ ಬೇಡ, ನಾವೇ ಏನಾರ ಒಂದು ನಿರ್ಧಾರ ಮಾಡಿ ಹೇಳ್ಬಿಡಂತಾಗ ಡಾಕ್ಟ್ರಿಗೆ. ಅದ ಮತ್ತೆ ಇಷ್ಟೆಲ್ಲ ತೊಂದರೆ ಐತಿ ಅಂದ್ರೂ ನಾರ್ಮಲ್ ಹೆರಿಗೆ ಮಾಡಿಸ್ರಿ ಅಂತಂದು ಕಾಯ್ಕೊಂತ ಕುಂದ್ರಕ್ಕಾಕತ್ತೇನ್ಲಿ? ಸುಮ್ಮನೆ ಡಾಕ್ಟ್ರಿಗೆ ಹೇಳಿ ಸಿಜರಿನ್ ಮಾಡಿಬಿಡ್ರಿ. ಅದೇನೋ ರಕ್ತ ಬೇಕಂದ್ರಲ್ಲ, ಅದು ಏಟು ಬೇಕು ಏನೋ ನೀವೇ ಹಾಕಿಬಿಡ್ರಿ, ಅದ್ರದ್ದು ಏನು ರೊಕ್ಕ ಕೊಡುತ್ತೆ ಅಂತ ಹೇಳಿದ್ರೆ ಆತ್ತಾಗ ಹ್ಞೂ ಅಂದ್ಬಿಡು ಸುಮ್ಮಿ. ಹೌದಲ್ಲ ಲಲಿತಕ್ಕ, ನೀನು ಅನ್ನೋದು ಸರಿ ತಗ, ಹಂಗೆ ಮಾಡಿದ್ರಾತು. ಬುಳ್ಳೊಳ್ಳಿ, ನೀ ತಿಳ್ಕೊಂಡಂಗಲ್ಲ ಅದು. ರಕ್ತ ತಗೊಳ್ಳೋದು ಮೊದಲು ನಾವು ಒಂದು ಬಾಟ್ಲಿ ರಕ್ತ ಕೊಡ್ಬೇಕು, ಆಮೇಲೆ ನಮಗೆ ಹೊಂದಿಕೆ ಆಗ ಅಂತ ರಕ್ತನ ಅವ್ರು ಕೊಡ್ತಾರ. ಹಂಗೈತದು. ಹೌದಾ, ಹಿಂಗೆಲ್ಲ ಐತೇನ? ಹಂಗಾದ್ರೆ ನಾನು ಕೊಡೋನ್ ತಗರಿ. ಕರೀರಿ ಡಾಕ್ಟ್ರನ್ನ. ಹೆಂಗ ನಾನು ಜಾಗಡ್ ದಪ್ಪದನೆ, ಏಟ್ ಬೇಕಾಟ್ ತಕೊಂಬಿಡುವಲ್ಲ ರಕ್ತನ. ಅಲ್ಲಲ್ಲಿ ಬುಳ್ಳೊಳ್ಳಿ, ನೀ ದಪ್ಪದಿ ಅಂದು ಏಟ್ ಬೇಕಾಟ್ ರಕ್ತ ತಕೊಳಕ್ ಬರಂಗಲ್ಲ. ಒಬ್ಬ ಮನುಷ್ಯ ಒಂದು ಸಲಕ್ಕೆ 800 ml ಕೊಡೋದಿರ್ತೈತೆ. ಅದು ಅಷ್ಟ ತೆಗಿತಾರ, ಅದಕ್ಕಿಂತ ಹೆಚ್ಚು ತೆಗಿಯಂಗಿಲ್ಲ ಅವ್ರ ರಕ್ತನ. ಮತ್ತೆ ಬೇರೆದಾರ ಕೇಳ್ತಾರ. ಹೌದೇನ? ಏನೇನಾರ ಇರ್ತಾವ ಬಿಡು ಕಾಯ್ದೆ ಕಾನೂನು, ನನಗೂ ಗೊತ್ತನ ಆಗಿಲ್ಲ ನೋಡಿದೆಲ್ಲ. ಅಷ್ಟಕ್ಕೂ ನೀ ಏನು ರಕ್ತ ಕೊಡೋದು ಬೇಡ, ನಾನಾ ಕೊಡ್ತಾನೆ, ನೀ ಸುಮ್ಮನಿರು. ಬಿಡಲ್ಲ ಅಲ್ತಕ್ಕ, ನಾಗಣ್ಣಾರ ಕೊಡೋದು ಬೇಡ, ನೀನು ಕೊಡೋದು ಬೇಡ. ನಾನು ಕೊಟ್ಟು ಬಿಡ್ತಂತಗ. ಎಷ್ಟರ ಯಾಕೆ ಆಗೋಲ್ದಕ್ಕದ ಕೊಟ್ಟು ನಾನೊಂದು ಬಾಟ್ಲಿ ಇವ್ರೊಂದು ಬಾಟ್ಲಿ ಕೊಡ್ತೇವೆ. ಏಟ್ ಬೇಕು ಆಟ ಹಾಕ್ಯಾವಲ್ರಕ್ಕ. ಬೇಡಲೇ, ಇರೋದ ತೆಳ್ಳ ಕಡ್ಡಿದ್ದಂಗೆ ಅದೀರಿ. ಬಣತನ ಬೇರೆ ಮಾಡ್ಬೇಕು, ಅವು 2 ಮಕ್ಕಳು. ನೀನು ರಕ್ತ ಕೊಟ್ಟು ನಿಸ್ತು ಕೈ ಮಕ್ಕಂದೆ ಅಂದ್ರೆ ಮಾಡಾರ ಯಾರ ಮನ್ಯಾಗ? ಆ ವಯಸ್ಸಾದ ಮುರಿಕೆದು ಅದ್ರ ಕೈಲಿ ಏನು ಆಕತ್ತೇಳು? ಇದು ಒಂದು ಸಣ್ಣ ಹುಡುಗಿ. ನೀ ಹೇಳಿದ್ದೇನ ಮಾಡಬಲ್ದ ಹುಡುಗಿ, ತೀರ ತಿಳಿದೆಲ್ಲ ಮಾಡಾಕತ್ತೇನ? ಅದಕ್ಕೆ ನೀ ಬೇಡ, ಸುಮ್ಮನಿರೋ ನೋಡೋಣಂತ. ಏನ್ರಿ, ಏನು ತೀರ್ಮಾನ ಮಾಡಿದ್ರಿ ನೀವು? ಪೇಷಂಟು ಬರ್ತಾ ಬರ್ತಾ ಸೀರಿಯಸ್ ಆಗಾಕತ್ತೀರ. ಏನಕ್ಕೆನಾರ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರಿ ಅಲ್ಲ. ಆಮೇಲೆ ನೀವು ಜಲ್ದಿ ಹೇಳ್ಬೇಕತ್ರಿ ಡಾಕ್ಟ್ರ, ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ವಿ ಅಂತೇಳಿ ಒಂದು ಮಾತು ಏನೋ ಅನ್ನಂಗಿಲ್ಲ. ನಮಗಾತು ನಮ್ಮ ದವಾಖಾನೆಗಾತು ಏನು ಕೆಟ್ಟ ಹೆಸರು ಬರಂಗಿಲ್ಲ. ಹಂಗೆ ಅನ್ಬೇಡ್ರಿ ಡಾಕ್ಟ್ರ, ನಾವು ನಿಮ್ಮನ್ನ ನಂಬೀವಿ. ದಯವಿಟ್ಟು ಹೆಂಗಾರ ಮಾಡಿ ಆತು, ಆಪ್ರೇಷನ್ ಆಗೋಲ್ದಕ್ಕ ಮಾಡಿ ಚಂದಾಗಿ ತಾಯಿ ಮಕ್ಕಳ ಮನೆ ಕಳಿಸ್ಕೊಡ್ರಿ ಡಾಕ್ಟ್ರ. ಹೌದ್ರಿ ಡಾಕ್ಟ್ರ, ಆಪ್ರೇಷನ್ ಮಾಡಿಬಿಡ್ರಿ. ಒಟ್ಟು ನನ್ನ ಮಗಳಿಗೆ ಏನು ಆಗ್ಬಾರ್ದು ನೋಡ್ರಿ. ನನ್ನ ಮಗಳು ಮೊಮ್ಮಕ್ಕಳು ಎಲ್ಲ ಆರಾಮಾಗಿರ್ಬೇಕು, ನನಗೆ ಅಷ್ಟಕ್ಕೆ ಸಾಕು. ರೊಕ್ಕ ಎಷ್ಟರ ಹೋಗ್ಲಿ, ನಾ ಕಟ್ತೇನೆ ದವಾಖಾನೆಗೆ. ಹಾಂ ಸರಿ ತಗೊಳಪ್ಪ. ಹಂಗೆ ಬ್ಲಡ್ಡಿಂದೊಂದು ಅರೇಂಜ್ ಮಾಡ್ರಿ. ಯಾರು ಕೊಡ್ತೀರಿ ನೋಡ್ರಿ, ಅದು ಬ್ಲಡ್ ಬ್ಯಾಂಕ್ನಾಗ ನಿಮ್ಮ ಬ್ಲಡ್ ಕೊಟ್ಟು ಅವ್ರ ಕಡೆಯಿಂದ ನಾನು ಬರ್ಕೊಡ್ತೇನೆ, ಅದು ಯಾವ ಗ್ರೂಪಿಂದ ಅಂತೇಳಿ ಆ ಬ್ಲಡ್ ತೊಗೊಂಬಂದು ಕೊಡ್ರಿ ನಮಗೆ. ಸಿಸ್ಟರ್, ಒಂದು ಸಿಜರಿನ್ ಪೇಷಂಟ್ ಐತಿ, ಅರ್ಜೆಂಟಾಗಿ ಎಲ್ಲ ತಯಾರಿ ಮಾಡಿರಿ. ನೀವು ಬಂದೆ ನಾನು 5 ನಿಮಿಷ. ಓಕೆ ಡಾಕ್ಟರ್. ಡಾಕ್ಟ್ರ, ಅದೆಲ್ಲೇ ಬ್ಯಾಂಕಿಗೆಲ್ಲ ಹೋಗ್ಬೇಕಂದ್ರಲ್ಲ, ಅಲ್ಲೆಲ್ಲ ಹೋಗೋದು ಬೇಡ ತಗರ್ರಿ. ನನ್ನ ರಕ್ತ ಅಕ್ಕಿ ರಕ್ತ ಒಂದ, ಅದಕ್ಕೆ ನಂದ ಕೊಟ್ಬಿಡ್ತಾನೆ, ಹಾಕಿಬಿಟ್ರಿ ಡಾಕ್ಟ್ರ. ಹೌದಾ, ಇಬ್ಬರದು ಒಂದೇ ಬ್ಲಡ್ ಗ್ರೂಪಾ? ನಿಮ್ಮ ಗ್ರೂಪ್ ಯಾವುದು? ಬಿ ಡಿಪಾಸಿಟ್ ರೀ. ಏನು ಡಿಪಾಸಿಟಾ? ಹಂಗಂದ್ರೆ ಅದು ಡಾಕ್ಟ್ರ, ಅದು ಮಗಳಿಗೆ ತ್ರಾಸ ಆಗಿಬಿಟ್ಟತ್ತಲ್ಲ, ಹಂಗಾಗಿ ಅವ್ನಿಗೆ ಮಾತಾಡೋಕೆ ನಾಲ್ಗೆ ಟ್ವಿಸ್ಟ್ ಆಗಾಕತ್ಬಿಟ್ಟತ್ರಿ. ಅದು ಪಾಸಿಟಿವ್ ಅನ್ನಕ್ಕೆ ಹೋಗಿ ಡಿಪಾಸಿಟ್ ಅನ್ನಕತ್ತೇನ. ಬರ್ತಾ ತಗೊಳ್ರಿ ಅವ್ನ ರಕ್ತ. ಹಾಂ ಸರಿ ಸರಿ, ಕಳಿಸ್ರಿ ಅವ್ರನ್ನೊಳಗೆ. ಅಲ್ಲಲ್ಲೇ ಪರಿಮೆ, ಅನ್ನಕ್ಕೆ ಬರಲಿಲ್ಲದ್ರು ಸುಮ್ಮನೆ ಇರ್ಬೇಕು. ಹಂಗೆ ಏನೇನಾರ ಮಾತಾಡಿ ಡಾಕ್ಟ್ರ್ ತಲೆ ಕೆಡಿಸ್ತಾರೇನು? ಮೊದಲು ಸಿಟ್ನಾಗ ಅದಾರ ಅವ್ರು ಡಾಕ್ಟ್ರ್.
ಯಾಕೆ ಸುಮ್ಮನೆ ಹೋದ್ರು ಚಲೋ ಆತು ಒಂದ ಮಾತಿಗಿನ. ಇಲ್ಲಾಂದ್ರೆ ಬಾಯಿ ಬಂದಂಗೆ ಬೇಸ್ಕೊಂತಿದ್ ನೋಡಿ ನೀನು. ಏನೋ ಗೊತ್ತಾಗ್ಲಿಲ್ಲ ಬಿಡ ನಾಗಣ್ಣ, ಹಂಗೆ ಅವಸರದಾಗ ನೀ ಅಂದಂಗೆ ನಾಲಿಗೆ ಜಲ್ದಿ ಹೊಳ್ಳಿಲ್ಲ ನಂದು, ಅದಕ್ಕೆ ಹಂಗಾತು. ಹ್ಞೂ ಸರಿ ತಗ, ಈಗ ಒಳಗೆ ಹೋಗು. ನಿಂದು ಯಾವ್ದು ಗ್ರೂಪ್ ಬಂದಿಲ್ಲ ಚೆಕ್ ಮಾಡಿ ಬ್ಲಡ್ ತಕ್ಕಂತಾರ ಅವ್ರು. ನಾಗಣ್ಣ ಹುಷಾರ, ನಾ ಬ್ಲಡ್ ಕೊಟ್ಟು ಬರೋ ಮಟ್ಟ ಎಲ್ಲಿ ಹೋಗ್ಬೇಡಪ್ಪ ನೀನು. ಏನಾರ ಔಷಧಿಗಳಿಗೆ ಬೇಕಂದ್ರೆ ಮತ್ತು ನೀನು ಈಗ ಓಡಾಡೋದು ಕೈಯಾಗ ಯಾರೂ ಇಲ್ಲ ನನಗೆ. ಅಳಿಯ ಫೋನ್ ಮಾಡೋಣಂದ್ರೆ ಅಳಿಯ ಹೆದರಿಕೆಂತನ ಬೇಡ ಅಂತ ನಂದು. ಹಂಗಾಗಿ ನಾನು ಫೋನ್ ಮಾಡಿಲ್ಲ. ನೀನು ಕೈ ಆಸರಪ್ಪ ಒಟ್ಟು ಎಲ್ಲಿ ಹೊರಗೆ ಹೋಗ್ಬೇಡ, ನಾನು ವಾಪಸ್ ಬರೋ ತನಕನ. ಇಲ್ಲಿ ಹೋಗ್ಲಿ ಪರ್ಮ್ಯ, ನನಗೇನು ಅಷ್ಟು ಗೊತ್ತಾಗಲ್ಲೇನ್ಲಿ ಯಾವಾಗ ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋದು. ಹೋಗಿ ನೀ ಆರಾಮ್, ಏನು ಚಿಂತೆ ಮಾಡಬೇಡ. ನೀನೇ ನಿನ್ನ ಮಗಳಿಗಿಂತ ಜಾಸ್ತಿ ನಿನಗೆ ಚಿಂತೆ ಇತ್ತಿತ್ತಲ್ಲ. ಇರ್ಲೋಗು, ಏನಾಗೋದಿಲ್ಲ, ನಾ ಇಲ್ಲೇ ಇರ್ತಾನೆ, ಎಲ್ಲೆಲ್ಲಿ ಹೋಗಂಗಿಲ್ಲ. ಹೆರಿಗಾಗಿ ಸೂತ್ರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಕರ್ಕೊಂಡು ಮನೆಗೆ ಹೋಗೋದು. ಅಲ್ಲಿ ತನಕ ನಾನು ಎಲ್ಲೆಲ್ಲಿ ಅಲಿಗಾಡಂಗಿಲ್ಲ. ಲಲಿತಕ್ಕ ಏನವ ಇವ ನನ್ನ ಹಣೆ ಬರ. ಹಾಂ, ಬೀಗ್ರಂತ ಚಂದ ಹೇಳಿದ್ರೆ ಬ್ಯಾಡ್ರಿ ಕರ್ಕೊಂಡು ಹೋಗೋದು ಅಂತಂದು ನಾನು ಕುಣದು ಮಾಡಿ ಕರ್ಕೊಂಬಂದೆ. ಈಗ ನೋಡಿದ್ರೆ ಇಂಥದ್ದಾಗಕ್ಕೆ ಚಂದ ಹೆರಿಗಾಗಿದ್ರೆ ಏನು ತೊಂದರೆ ಇತ್ತಿಲ್ಲವ. ಈಗ ನೋಡಿದ್ರೆ ಇಷ್ಟೆಲ್ಲ ತೊಂದರೆ ಹೇಳಕತ್ತಾರೆ ಡಾಕ್ಟ್ರು. ಬೀಗ್ರಿಗೆ ಏನಂತ ಹೇಳಿ ನಾನು ನನಗೂ ಅಂತ ಕೈಕಾಲು ನಡಗಾಕತ್ಬಿಟ್ಟವ ಲಲಿತಕ್ಕ. ಏನು ಹೇಳ್ಬೇಕಂತ ತಿಳಿದ ಹಂಗಾಗೈತಿ. ಹೆದರ್ಬೇಡಲೇ ಸುಮ್ಮಿ, ಏನಾಗಂಗಿಲ್ಲ. ದೇವ್ರ ನೆನ್ಸಿಗೆ ದೇವ್ರ ನೆನೆಸಿಗೆ ಎಲ್ಲ ಸರಳ ಆಕತಿ, ಏನು ತೊಂದರೆ ಆಗಂಗಿಲ್ಲ. ಯಾಕೆ ಇಲ್ಲಿ ಮಟ್ಟ ಯಾರು ಮಾಡಿಸ್ಕೊಂತ ಇಲ್ಲ ನನ್ನ ಸೀಸರಿನ? ಹಾಂ, ಯಾರ ಯಾಕೆ ನಮ್ಮ ತಮ್ಮನ ಹೇಳ್ತಿ ಸುನಂದ ಮಾಡಿಸ್ಕೊಂಡ್ಲಿಲ್ಲ, ಬಂಗಾರದಂಗೆ ಗಂಡು ಹುಡುಗೈತವ ಈಗ. ಹಾಂ, ಏನಾಗೈತೆ ಆಕೆಗೆ? ಹ್ಞೂನಲ್ಲ ಅಲ್ತಕ್ಕ, ಹೆದರಂಗಿಲ್ಲ ತಗ. ಆದ್ರೆ ನೀನು ಇಲ್ಲೇ ಇರುವ, ಎಲ್ಲಿ ಹೋಗ್ಬೇಡ ನನ್ನ ಬಿಟ್ಟು. ಅದ್ರ ಬೇರೆ 2 ಹುಡುಗರು ಅಕ್ಕವು, 2 ಹೆಂಗೆ ಎತ್ಗೆಲ್ಲ ನಾನು ಒಬ್ಬಾಕಿನ ಗಾವಾಗೋದಿಲ್ಲ. ಅದಕ್ಕೆ ನೀ ಇಲ್ಲೇ ಇರೋದಲ್ತಕ್ಕ, ಎಲ್ಲೆಲ್ಲಿ ಗಾಬಾಡ್ ನೋಡವ. ಬೇಕಾರ ನೀ 2 ಸಲ ಬೇಯ್ದ್ರು ಹೊಡೆದ್ರು ನಾ ಸುಮ್ಮನಕ್ಕನೇ, ಆದ್ರೆ ನನ್ನ ಮಾತ್ರ ಬಿಟ್ಟು ಎಲ್ಲೇ ಹೊರಗಾಗಬೇಡ. ಸರಿ ತಗ, ನಾನು ಎಲ್ಲಿ ಹೋಗೋದು ನಿನ್ನ ಬಿಟ್ಟು. ರೀ, ಶಾರಕ್ಕೆ ಒಂದು ಫೋನ್ ಮಾಡ್ರಿ, ಅವಾಗಲೇ ಅರ್ಬಿ ತಗೊಂಬ ಅಂತ ಫೋನ್ ಮಾಡೈತಿ. ಏಟತ್ತಾತ್ ನೋಡಿ, ಇನ್ನೂ ಅದ್ರ ಬರಾಕ್ತಾ ಇರಲ್ಲ ಹೆಣ್ಮಗಳು. ಎಲ್ಲಿ ನಿಂತ್ಕೊಂಡಾಳ ಏನು? ಹಂಗೆ ಎಲ್ಲಿ ಬೇಕಲ್ಲಿ ನಿಂದ್ರೆ ಕೆಲ್ಲೈಕಿ ಹೇಳಿದ ಕೆಲಸ ಪಟ್ಟನಂಗೆ ಮಾಡ್ತಿದ್ಲು. ಯಾಕೆ ಬರೋ ತಡ ಆಗೈತಿ ನೋಡ್ರಿ, ಒಟ್ಟು ಫೋನ್ ಮಾಡಿ ಕೇಳ್ರಿ. ನೋಡಲ್ಲಿ ನೆನೆಸ್ತಾರ ಮನಸ್ಸಿನಾಗ ಅಂದಂಗೆ ಅಕ್ಕರ ಬಂದ್ರೆ ಮತ್ತೇನೈತಾಗ ಫೋನ್ ಮಾಡೋದು. ಬಟ್ಟೆ ಚೀಲ ಕಾಣುವಂತಲ್ಲ ಶಾರಕ, ಎಲ್ಲಿಟ್ಟಿದೆ? ಇಲ್ಲೇ ಬಾಗಿಲ್ದಾಗದವಲ್ಲ, ಇವ ನೋಡು. ಹೌದಾ? ಚಲೋ ಆತ್ಬಿಡು. ಯಾಕೆ ತಡ ಮಾಡಿದ? ಇಟ್ಟ ತನಕ ಏನು ಬರೋದು? ಗಡ ಬರಕ್ಕೆ ಬರಲ್ಲನ? ಅಯ್ಯ ಲಲ್ತಕ್ಕ, ಗಡ ಅಂದ್ರೆ ಏನು ದಿವ್ಸ ತುಂಬಿದ್ಮ್ಯಾಗ ಒಟ್ಟು ಅರಿಬಿ ಒಗದು ಜಾಡಿಸಿ ಎಲ್ಲ ಒಣಗಿಸಿ ತೆಗೆದು ಇಟ್ಟಿರ್ತೇವವ. ಅಂದ್ ಗಡಗ್ನ ಬ್ಯಾಗ್ ತುಂಬಿಟ್ಟಿರ್ತೈತಿ, ತಗೊಂಡು ಹೋಗಕ್ಕೆ ಬರ್ತೈತಿ. ಇದು ಮತ್ತು ನಿಂತ ಕಾಲ ಮೇಲೆನ ಹಿಂಗಾಗೈತಿ. ಆದ್ರೆ ಬೇರೆ ಈಕಿ ತಗೊಂಡ್ ಬಾ ಅಂತ ನನಗೆ ಹೇಳ್ಯಾಳ. ಈಕಿ ಮನೆಗಿನ ಸಾಮಾನು ನನಗೆ ಸಿಗ್ಬೇಕಾ? ಇವ್ರ ಅತ್ತಿ ಹುಡುಕ್ ಕೊಡು ಅಂದ್ರೆ ಅವ್ರ ಅತ್ತಿ ಪಾಪ ಮಲ್ಲಮ್ಮ ನೋಡಿದ್ರೆ ಎಲ್ಲ ಹಾಸಿಗೆ ಮಾಡ್ಕೊಂಬಿಟ್ಟತಿ. ಅವು ಎಲ್ಲ ಓಸು ತೆಗೆದು ಹೊರಗೆ ಹಾಕಿ ಗಾನಿನ ಅವಕ್ಕೆ ಪಾಪ ಎಲ್ಲ ತೊಳೆದು ಬಳದು ಮಾಡಿ ಆಮೇಲೆ ನನಗೆ ಅರ್ಬಿ ಹುಡುಕ್ ಕೊಡತಾನ ಅಂದ್ರೆ ಟೈಮ್ ಆಗಿಬಿಡ್ತವ. ನಾನು ಹುಡುಕಿನಕ್ಕೆ ಹೋಗ್ತಾನೆ, ಒಂದು ತಗೊಂಡ್ರೆ ಒಂದು 16 ಬೀಳ್ತಾವು. ನೀರು ತಗೋಬೇಕಾ ಅದು ತಗೋಬೇಕಾ ಏನು ತಿಳಿಲಿಲ್ಲ. ಬಡ ಕಡೆಗೆ ನಾನಾ ಬರ್ತಾವ ಆಸೆ ಹೇಳ್ಕೊಂಡು ಕೈಗೆ ತುಂಬ್ಕೊಂಬಂದ ನೋಡು. ಹೌದಾ? ಇಷ್ಟೆಲ್ಲ ರಂಪ್ ಮಾಡೈತೆ ಆ ಮುದುಕಿ. ಎಷ್ಟು ಹೇಳ್ತಾನೆ ನೋಡ ಮುದುಕಿಗೆ, ಖಾರ ಕಮ್ಮಿ ತಿನ್ನ ಅಂತಂದು. ನಾಲಿಗೆ ಸೇವಿ ಬರಲ್ಲ ಅಂತತಿ, ಕೆಂಪು ಹಿಂಡಿ ಒರೆಸ್ಕೊಂತತಿ, ಇಲ್ಲಾಗ ಹಸಿಕಾಯಿ ಹಿಂಡಿ ಕೇಳ್ತೈತಿ. ಹಿಂಗೆ ತಿಂದು ಹೊಟ್ಟೆ ಕೆಡಿಸ್ಕೊಂಡು ನಿಂತು ಬಿಡ್ತೈತಿ ನೋಡುವ. ಇವ ಸಾಕಾಗೈತಿ. ಆಕೆ ವಯಸ್ಸಿಗೆ ತಡ್ಕೊಳೋದು ಆಕತ್ತಿತ್ತೇನು? ಹೋಗ್ಲಿ ಬಿಡಲ್ಲ, ಏನು ಮಾಡೋದು ಮತ್ತೆ. ಹಂಗೆ ವಯಸ್ಸಾದ ಮಂದಿ ನಾಲಿಗೆ ಸೇವಿ ಬರೋದಲ್ಲ ಅಂತ ತಿಂತಾವು. ಈಗ ಅದನ್ನು ಬಿಡು. ಏನಾಯ್ತು? ಹುಡುಗಿ ಆರಾಮೈತೆ ಇಲ್ಲ? ಹೆರಿಗೆ ಆಕತ್ತೆ ಅಂದ್ರೆ ಏನಂದ್ರೆ? ಇಲ್ಲಲೇ ಶಾರಕ, ನಾರ್ಮಲ್ ಹೆರಿಗೆ ಆಗೋದಲ್ಲ ಅಂತ. ಅದಕ್ಕೆ ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡಿ ಕೂಸು ತೆಗಿತೇವ್ರಿ, ಅದಕ್ಕೆ ಒಪ್ಪಿಗೆ ಕೊಡ್ರಿ ಅಂತಂದು ಹೇಳಿ ಒಪ್ಪಿಗೆ ತಗೊಂಡು ಸಿಸರಿನ ಮಾಡಾಕತ್ಯಾರ. ಈಗ ಇನ್ನೇನು ಒಂದು ಅರ್ಧ ತಾಸು ಆಕತಿ ಅಂದಾರ. ಅದ್ರಾಗ ರಕ್ತ ಬೇಕು ಬೇರೆ ಅಂದ್ರೆ ಪಾಪ ಪರ್ಮಿಷನ್ ಹೋಗ್ಯಾನ ಕೊಡಾಕ. ನಂದಾಕಿದ್ದು ಒಂದೇ ನಮ್ನಿ ರಕ್ತ ರೀ ಕೊಟ್ಟತ್ತು ಕೊಡ್ದಾನೆ ಅಂತಂದು ಏನು ಹೊರಗೆ ಬಂದಲ್ಲ. ಮೀನಾಕ್ಷಿ ಕಡೆಯಿಂದ ಯಾರದ್ರಿ? ಒಬ್ರು ಹೆಣ್ಮಕ್ಳು ಬರ್ರಿ ಇಲ್ಲಿ. ಹಾಂ, ಬಂದೇವ್ರಿ. ಹೋಗ ಲಲ್ತಕ್ಕ, ಹೋಗಿ ಏನು ಕೇಳಿ ಹೋಗಿ. ನೀನ ಮುಂದಕ್ಕೆ ಹೋಗ. ನನ್ನ ಕೈಕಾಲು ನಡಗ್ದಂಗೆ ಅಕ್ಕ. ಹೋಗ ಇವ ಧೈರ್ಯ ಸಲ ಅಲ್ಲ ನನಗೆ. ನೀನು ಬಾರ ಶರಕ, ಇಬ್ರು ಹೋಗ. ಏನೈತಿ ಕೇಳೋಣ ಅದನ್ನು. ಅಯ್ಯ ಲಲ್ತಕ್ಕ, ಅದಿಟ್ಟು ಕೇಳಕ್ಕೆ ಇಬ್ರು ಹೋಗೋದು? ನಾ ಹೋಗ್ಕಂತಾಗ ನೀ ಸುಮ್ಮನೆ ನಿಂದ್ರೆ ನಾವು ಕೇಳ್ಕೊಂಬರ್ತಾನೆ ಏನಾಯ್ತಂದ್ರೆ. ಹೇಳ್ರಿ ಡಾಕ್ಟರ್, ನಾವು ನೋಡ್ರಿ ಪೇಷಂಟ್ ಕಡೆ ಅದಾರೆ. ನೋಡಮ್ಮ, ನಿಮ್ಮ ಪೇಷಂಟ್ ಕಡೆದವ್ರಿಗೆ ಡೆಲಿವರಿ ಆಯಿತು. ಮಕ್ಕಳು ಸ್ವಲ್ಪ ಸುಸ್ತಾಗಿದ್ದಾವೆ, ಹಾಗಾಗಿ ಮಕ್ಕಳ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗ್ರಿ ನೀವು. ಅದು ಚೀಟಿ ಬರ್ಕೊಡ್ತಾನೆ, ಅವ್ರು ಏನು ಎತ್ತಂತ ನೋಡಿ ಟ್ರೀಟ್ಮೆಂಟ್ ಮಾಡ್ತಾರೆ. ಹೌದ್ರಿ ಡಾಕ್ಟ್ರ? 2 ಹುಡುಗರು ಹಂಗದವ್ರೆ? ಏನು ಆರಾಮದವ್ರೆ? ಒಂದರ? ಇಲ್ಲಮ್ಮ, 2 ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ನೀವು. ಸರಿ ಡಾಕ್ಟ್ರ್, ಇನ್ನೊಬ್ಬರನ್ನ ಕರ್ಕಂತಂತಡ್ರಿ ಯಾರನ್ನ ನನ್ನ ಜೊತೆಗೆ. ಏನಂತ್ರಿ ಶಾರಕರ, ಎದಕ್ಕೆ ಕರೆದಿದ್ರು? ಅದು ಏನಿಲ್ಲ ಅಂತ ಬಿಡ್ರಿ. ಒಟ್ಟು ಈ ಹುಟ್ಟವಲ್ಲ, ಹೆಂಗಾರ ಆಗಲಿ ಮಕ್ಕಳ ದವಾಖಾನೆ ಕರ್ಕೊಂಡು ಹೋಗಿ ಒಂದ್ಸಲ ತೋರಿಸ್ಕೊಂಡು ಕರ್ಕೊಂಬಂದ್ಬಿಡ್ರಿ ಅಂತಂದ್ರೆ ಅದಕ್ಕೆ ಮತ್ತೆ 2 ಹುಡುಗರು ಎತ್ಕೊಳಕ್ಕೆ ಆಗಂಗಿಲ್ಲಲ್ಲ. ಲಲ್ತಕ್ಕ ನಾನು ಕೂಡ ಕರ್ಕೊಂಡು ಹೋದ್ರಾತಂತೇಳಿ ಬಂದೆ ನೋಡ್ರಿ. ಬಾರ ಲಲ್ತಕ್ಕ. ನನಗೂ ಕೂಸು ಎತ್ಕೊಂಡು ಹತ್ತಕ್ಕೆ ಇಳ್ಯಾಕ ಪಾಡಾಗೋದಿಲ್ಲಲ್ಲಿ. ನೀನು ಹೋಗ್ಬಿಡು ಶಾರಕ್ಕ. ನೀನಾದ್ರೆ ಕೈಯಾಗ ಕಾಲಾಗ ಹಗರದ್ರಿ, ಪಟಕ್ನ ಹತ್ತಿರಿ, ಪಟಕ್ನ ಎಳಿತೀರಿ. ಆಮೇಲೆ ಡಾಕ್ಟ್ರ್ ಹೇಳಿದ್ದು ಜಲ್ದಿ ಅರ್ಥನೂ ಮಾಡ್ಕೊಂತೀರಿ. ನನಗೆ ಅವ್ರು ಒಂದು ಹೇಳಿದ್ರೆ ನಾನು ಒಂದು ತಿಳ್ಕೊಂತಾನೆ. ಅದಕ್ಕೆ ನೀವು ಹೋಗಿ ಬರ್ರಿ. ಮೀನಾಕ್ಷಿ ಜೊತೆಗೆ ನಾನು ಇರ್ತಾನೆ.
ಹಂಗ ಇವ್ರನ್ನ ಕರ್ಕೊಂಡು ಹೋಗ್ರಿ, ಜೊತೆಗೆ ಒಬ್ರು ಗಂಡು ಮಕ್ಳು ಇರಲಿ. ಆಟೋ ಮಾಡ್ಕೊಂಬರಕ್ಕೆ ಕರ್ಕೊಂಬರಕ್ಕೆ ಇಳಿಸ್ಕೊಳಕ್ಕೆ ಇರ್ತೈತೆ. ಸರಿ ತಗಲ್ಲ ತಕ್ಕ. ಅವ್ರು ಹುಡುಗರು ಕರ್ಕೊಂಬರೋದ್ರಾಗ ನಾವು ಹೋಗಿ ಆಟೋ ತೊಗೊಂಬಂದ್ಬಿಡ್ತಾನೆ ಇಲ್ಲಿ. ಹಾಂ ಸರಿ ತಗೋರಿ, ಅಷ್ಟು ಮಾಡ್ರಿ ಹಂಗಾರ.